ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಭದ ಬಯಲೊಳ್ ಅನಂತ, ನಭದ ಬಯಲೊಳ್ ಅನಂತ, ಮನದ ಗುಹೆಯೊಳ್ ಅನಂತ, ಮನದ ಗುಹೆಯೊಳ್ ಅನಂತ, ಉಭಯದ ನಡುವೆ, ಉಭಯದ ನಡುವೆ ಸಾಧ್ಯಂತ ಜೀವಕಥೆ, ಸಾಧ್ಯಂತ ಜೀವಕಥೆ, ವಿಭು ಒಬ್ಬನೀ, ವಿಭು ಒಬ್ಬನೇ, ಗಾಳಿ ಬುಡ್ಡೆಗಳನ್ನು ಊದುವನು, ಗಾಳಿ ಬುಡ್ಡೆಗಳನ್ ಊದುವನು, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ, ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ. ನಭ ಅಂದರೆ ಆಕಾಶ. ಆಕಾಶವನ್ನು ನೋಡಿದಾಗ ಅದಕ್ಕೆ ಎಲ್ಲಿ ಸ್ಟಾರ್ಟಿಂಗು ಎಲ್ಲಿ ಎಂಡಿಂಗು ನಮ್ಗೆ ಗೊತ್ತಾಗಲ್ಲ. ಅನಂತ ಅಂತ ಇಲ್ಲ, ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಒಂದು ವಿಸ್ತಾರವಾದಂಥ ಒಂದು ಭೂಪ್ರದೇಶವನ್ನು ನೋಡಿದಾಗ ಇದು ದೊಡ್ಡದಪ್ಪ ಅನ್ಸುತ್ತೆ. ಅದಕ್ಕಿಂತ ದೊಡ್ಡದಾದಂಥ ಒಂದು ಪ್ರದೇಶವನ್ನು ನೋಡಿದಾಗ ಇದು ಅದಕ್ಕಿಂತ ದೊಡ್ಡದು ಅಂತ ಗೊತ್ತಾಯ್ತು. ಸೊ ನಾವು ಹಂತಗಳನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಅಂತ ಇರುವಂಥ ಒಂದು ಸೀಮಿತವಾದಂಥ ಪರಿಕಲ್ಪನೆಯನ್ನ ಹೆಚ್ಚಿಸ್ತಾ ಆ ಸೀಮೆಗಳನ್ನು ದೊಡ್ಡದು ಮಾಡ್ತಾ ಹೋದಾಗ ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು ಅಂತ ನಾವು ಅನ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು ಸುಲಭ ಆಗುತ್ತೆ. ಹಾಗೆ ಆಕಾಶವನ್ನು ನೋಡಿದಾಗ ಇದಕ್ಕೆ ಅಂತವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ಅನಂತ, ಯಾವುದಕ್ಕೂ ನಿಲುಕದಂತಹ ಒಂದು ವಿಸ್ತೀರ್ಣ ಅಲ್ಲಿದೆ ಅನ್ನೋದನ್ನ ನಾವು ಯಾವುದಾದ್ರೂ ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಅದು ಆಕಾಶ ಅಂತ ಹೇಳ್ತೀವಿ. ಸೊ ನಭದ ಬಯಲಿನಲ್ಲಿ ಅನಂತವಿದೆ. ಇದು ಒಂದು ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಆದರೆ ಇನ್ನೊಂದು ಕೂಡ ಇದೆ, ಮನದ ಗುಹೆಯಲ್ಲಿ ಅನಂತ. ಒಂದು ಗುಹೆ ಅಂತಂದ್ರೆ ನಾವೇನು ಅನ್ಕೋತೀವಿ, ಅದೊಂದು ಚಿಕ್ಕ ಜಾಗ ಅಲ್ವಾ. ಯಾವುದೋ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ಗುಹೆ ಇದೆ ಅಂದರೆ ಆ ಗುಹೆ ಒಳಗಡೆ ನಾವು ಹೋಗ್ತೀವಿ, ಅದು ಎಂಡ್ ಆಗುತ್ತೆ, ಅಲ್ಲಿಗೆ ವಾಪಸ್ ಬರ್ತೀವಿ. ಅದನ್ನ ನಾವು ಗುಹೆ ಅಂತ ನಮ್ಮ ಪರಿಕಲ್ಪನೆ. ಮನಸ್ಸಿನಲ್ಲಿಯೂ ಕೂಡ ಒಂದು ಗುಹೆ ಇದೆಯಂತೆ. ಅದು ನಮ್ಮ ಉಪನಿಷತ್ತುಗಳಲ್ಲಿ ಇದರಲ್ಲೆಲ್ಲ ಬಹಳ ಸಾಮಾನ್ಯವಾಗಿ ಉಪಯೋಗಿಸುವಂಥ ಒಂದು ಎಕ್ಸ್ಪ್ರೆಷನ್. ಮನ ಅನ್ನೋಂಥ ಒಂದು ಗುಹೆಯ ಒಳಗಡೆ ಭಗವಂತ ಇದ್ದಾನೆ ಅಂತೆಲ್ಲ ನಾವು ಮಾತಾಡ್ತೀವಿ. ಸೊ ಮನದ ಗುಹೆಯಲ್ಲಿ ಅನಂತ ಹೇಗೆ ತುಂಬಿಸೋದಕ್ಕೆ ಸಾಧ್ಯ? ಇದು ಸ್ವಲ್ಪ ಕಷ್ಟ. ಇದನ್ನ ನಾವು ವಿವರಿಸೋದಕ್ಕೆ ನಮ್ಮ ಸೀಮಿತವಾದಂಥ ದೃಷ್ಟಿಗೆ ಹೆಚ್ಚು ಬಲವನ್ನು ಕೊಡುವಂಥ ಕೆಲವು ಪರಿಕರಗಳಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ದೂರದಲ್ಲಿ ಯಾರೋ ಬರ್ತಾ ಇದ್ದಾರಪ್ಪ, ಅವ್ರು ನಮಗೆ ಕಾಣಿಸ್ಬೇಕು ಅಂತಂದ್ರೆ ನಾವು ಯಾವ ಪರಿಕರವನ್ನು ಉಪಯೋಗಿಸ್ಬೋದು? ನಾವು ಒಂದು ಬೈನಾಕ್ಯುಲರ್ಸ್ ಉಪಯೋಗಿಸ್ತೀವಿ, ಅಂದ್ರೆ ದೂರದ್ದು ನಮಗೆ ಹತ್ತಿರ ಕಾಣುತ್ತೆ. ಹಾಗೆ ಟೆಲಿಸ್ಕೋಪ್ ನಾವು ಉಪಯೋಗಿಸಿದ್ರೆ ಅಲ್ಲೆಲ್ಲೋ ಇರೋವಂಥ ಚಂದ್ರ, ಅಲ್ಲೆಲ್ಲೋ ಇರೋವಂಥ ನಕ್ಷತ್ರ, ಇವೆಲ್ಲ ನಮಗೆ ಹತ್ತಿರದಲ್ಲಿ ಕಾಣುತ್ತೆ. ಸೊ ಆ ಟೆಲಿಸ್ಕೋಪಿನ ಶಕ್ತಿಯನ್ನ ಹೆಚ್ಚಿಸ್ತಾ ಹೋದಂತೆ ಕೇವಲ ಸಾವಿರಾರು ಮೈಲಿ ದೂರ ಅಲ್ಲ, ಲಕ್ಷಾಂತರ ಮೈಲಿ, ಕೋಟ್ಯಾಂತರ ಮೈಲಿ ದೂರ ಇರೋವಂಥ ಪ್ರಕೃತಿಯ ವಿಚಿತ್ರಗಳು ಕೂಡ ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಸೊ ಅದು ಅನಂತವನ್ನ ನಮಗೆ ತೋರಿಸ್ತಾ ಇದೆ. ಹಾಗೆ ಈಗ ಒಂದು ಎಲೆ ಅಥವಾ ನಮ್ಮ ಚರ್ಮ, ಒಂದು ಕೂದಲು, ಇದು ಸಣ್ಣದು ಅಂತ ನಮಗೆ ಗೊತ್ತು. ಕೂದಲು ಸಣ್ಣದು ಅಂತ ನಮಗೆ ಗೊತ್ತು. ಚರ್ಮದ ಒಂದು ಸಣ್ಣ ಭಾಗವನ್ನು ತಗೊಂಡ್ರೆ ಅದು ಸಣ್ಣದು, ಒಂದು ಚಿಕ್ಕ ಎಲೆ ಅದು ಚಿಕ್ಕದು ಅಂತ ಗೊತ್ತು. ನಭದ ಅನಂತವನ್ನು ನೋಡಿದ ನಂತರ ಇದ್ಯಾವುದೋ ಒಂದು ಸಣ್ಣ ಎಲೆಯನ್ನು ನಾವು ನೋಡಿದಾಗ ಇದೇನಪ್ಪ ಇಷ್ಟು ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಅದನ್ನ ಒಂದು ಲೆನ್ಸ್ ಇಟ್ಕೊಂಡು ನೋಡೋಣ, ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಅದನ್ನ ಇಟ್ಕೊಂಡು ನೋಡಿದಾಗ ಏನಾಯ್ತು, ಸಣ್ಣದಾಗಿದ್ದಂಥ ಎಲೆ ನಮಗೆ ದೊಡ್ಡದಾಗಿ ಕಾಣಿಸಕ್ಕೆ ಪ್ರಾರಂಭ ಆಯಿತು. ಆ ಲೆನ್ಸಿನ ಪವರ್ನ ನಾವು ಜಾಸ್ತಿ ಮಾಡೋಣ,
ಮೈಕ್ರೋಸ್ಕೋಪ್. ಹೌದು. ಆ ಮೈಕ್ರೋಸ್ಕೋಪಲ್ಲಿ ಇಟ್ಕೊಂಡು ನೋಡಿದಾಗ ಮೊದಲು ಇಷ್ಟು ಕಾಣಿಸ್ತಾ ಇದ್ದಿದ್ದು ಈಗ ಅದಕ್ಕೆ 10ರಷ್ಟು ದೊಡ್ಡದಾಗಿ ಕಾಣಿಸೋಕ್ಕೆ ಶುರುವಾಯಿತು. ಹಾಂ ಸರ್. ಈ ಮೈಕ್ರೋಸ್ಕೋಪಿನ ಪವರ್ನ ಜಾಸ್ತಿ ಮಾಡಿದ್ರೆ ಅದರ 100ರಷ್ಟು ಜಾಸ್ತಿ ಕಾಣಿಸೋಕ್ಕೆ ಶುರುವಾಯಿತು. ಸೊ ಹಾಗೆ ನಾವು ಸಣ್ಣ ವಸ್ತುವನ್ನು ನೋಡೋದಕ್ಕೆ ಸರಿಯಾದ ಕಣ್ಣುಗಳನ್ನು ಇಟ್ಕೊಂಡು, ಕಣ್ಣುಗಳ ಶಕ್ತಿಯನ್ನು ಹೆಚ್ಚಿಸುವಂಥ ಸರಿಯಾದ ಪರಿಕರಗಳನ್ನು ಇಟ್ಕೊಂಡು ನೋಡಕ್ಕೆ ಪ್ರಾರಂಭ ಮಾಡಿದರೆ ಆ ಸಣ್ಣದ್ದು ಕೂಡ ದೊಡ್ಡದಾಗಿ ಇರೋ ಹಾಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದನ್ನು ಆ ಆಳಕ್ಕೆ ನಾವು ಇಳಿತಾ ಹೋದರೆ ಇಷ್ಟೇ ಅಗಲ ಅಂತ ನಾವು ಮೊದಲು ಯಾವ ಎಲೆಯನ್ನು ಅಂದ್ಕೊಂಡ್ವೋ ಆ ಎಲೆಯ 1,00,000ದಲ್ಲಿ 1 ಭಾಗವನ್ನು ನೋಡಿದಾಗಲೂ ಕೂಡ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ನಮಗನ್ಸುತ್ತೆ. ಅದು ಒಂದು ಸಣ್ಣ ಜೀವಕೋಶ. ಆ ಜೀವಕೋಶದಲ್ಲಿ ಅದೆಷ್ಟೋ ಲಕ್ಷಾಂತರ ಅಣುಗಳು. ಸೊ ಹೀಗೆ ನಮ್ಮ ದೃಷ್ಟಿಕೋನವನ್ನು, ವ್ಯೂ ಪಾಯಿಂಟ್ ಅಂತ ಹೇಳಿ ಹೇಳ್ತೀವಿ, ನಮ್ಮ ಆಟಿಟ್ಯೂಡ್, ಆ ಆಟಿಟ್ಯೂಡ್ ಮತ್ತು ಪಾಯಿಂಟ್ ಆಫ್ ವ್ಯೂ ಅದನ್ನು ನಾವು ಸರಿ ಇಟ್ಕೊಂಡ್ರೆ ನಭದ ವಿಸ್ತೀರ್ಣವೂ ಅನಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಸಣ್ಣ ಎಲೆಯಲ್ಲೂ ಕೂಡ ಆ ಅನಂತ ಅನ್ನೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮನದಲ್ಲೂ ಕೂಡ ಆಂತರಿಕವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದಾಗ ಅದರಲ್ಲೂ ಕೂಡ ಈ ಅನಂತ ಅನ್ನೋಂಥ ಪರಿಕಲ್ಪನೆಯನ್ನು ನಾವು ನೋಡಬಹುದು. ಈಗ ಆ ಅನಂತ ಒಂದು ಕಡೆ, ಈ ಅನಂತ ಒಂದು ಕಡೆ, ಈ ಎರಡರ ಮಧ್ಯದಲ್ಲಿ ನಮ್ಮ ಜೀವನ. ಹೊರಗಡೆ ನಮಗೆ ಕಾಣಿಸೋಂಥ ಪ್ರಕೃತಿಯಲ್ಲಿರುವಂಥ ಅನಂತ, ನಮ್ಮ ಕಣ್ಣಿಗೆ ಕಾಣಿಸದೇ ಇರೋಂಥ ಮನಸ್ಸಿನಲ್ಲಿರುವಂಥ ಅನಂತ, ಈ ಎರಡರ ಮಧ್ಯೆ ನಮ್ಮ ಜೀವಕಥೆ. ಈ ಜೀವಕಥೆಗೆ ಹೇಗಪ್ಪ ಅಂತಂದ್ರೆ ಅದು ಅನಂತವ ಅಂದ್ರೆ ಅದು ಅನಂತ ಅಲ್ವಂತೆ. ಅದು ಸಾಧ್ಯಂತ ಅಂದ್ರೆ ಸ ಆದಿ ಅಂತ. ಸ ಅಂದ್ರೆ ಜೊತೆಗೆ, ಯಾವುದ್ರ ಜೊತೆ ಇದೆ ಅದು? ಆದಿಯ ಜೊತೆ, ಅಂತದ ಜೊತೆ ಇರೋಂಥ ಒಂದು ತಾತ್ಕಾಲಿಕವಾದಂಥ ಜೀವಕಥೆ ನಮ್ಮ ಜೀವನ. ಇದಿರೋದು ಎಲ್ಲಿ? ಒಳಗಡೆ ಇರೋಂಥ ಅನಂತ, ಹೊರಗಡೆ ಇರೋಂಥ ಅನಂತದ ಮಧ್ಯದಲ್ಲಿ. ಸೊ ಹಾಗೆ ತಾತ್ಕಾಲಿಕವಾದಂಥ ಈ ಜೀವಿಗಳನ್ನು ಇಲ್ಲಿ DVG ಅವರು ಬೆಲೂನ್ಗೆ ಹೋಲಿಸ್ತಾರೆ. ಬೆಲೂನ್, ಗಾಳಿ ಬುಡ್ಡೆ. ಈ ಬೆಲೂನ್ ಮಕ್ಕಳಿಗೆ ಆಟ ಇದೆಲ್ಲ ಆಡುವಾಗ, ಯಾವುದೋ ಒಂದು ಸೆಲಿಬ್ರೇಷನ್, ಯಾವುದೋ ಒಂದು ಇದನ್ನು ನಾವು ಮಾಡುವಾಗ, ಹಬ್ಬವನ್ನು ಏನೋ ಆಚರಿಸುವಾಗ ಅದಕ್ಕೆಲ್ಲ ಕಟ್ತೀವಿ. ಗಣಪತಿ ಹಬ್ಬ ಮಾಡುವಾಗ ಗಣೇಶನ ಇದ್ರ ಸುತ್ತೂರು ಬೆಲೂನ್ ಕಟ್ಟೋದು, ಇವೆಲ್ಲ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ? ಒಂದು ಬೆಲೂನ್ ತಗೊಂಡು ಅದರಲ್ಲಿ ಗಾಳಿಯನ್ನು ಊದ್ತೀವಿ. ಸಣ್ಣದಾಗಿದ್ದಂಥ ಬೆಲೂನು ದೊಡ್ಡದಾಯಿತು. ಅದನ್ನ ಹಾಗೆ ಬಿಟ್ಬಿಟ್ರೆ ಏನಾಯಿತು? ಗಾಳಿ ಇಟ್ಟು ಸಾಚೆ ಹೋಯ್ತು, ತಿರ್ಗಾ ಅದು ಕೊಲ್ಯಾಪ್ಸ್ ಆಗೋಯ್ತು. ಸೊ ಅದಾಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ? ಅದರ ಬಾಯಿಗೆ ಒಂದು ದಾರವನ್ನು ಕಟ್ತೀವಿ. ಸೊ ಈಗ ಒಳಗಡೆ ಇರೋಂಥ ಗಾಳಿ ಹೊರಗಡೆಗೆ ಬರೋಕ್ಕಾಗದೇ ಇರೋದ್ರಿಂದ ಸಣ್ಣದಾಗಿದ್ದ ಗಾಳಿ ಬುಡ್ಡೆ ಬೆಲೂನು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನ ಹಾಗೆ ಇಟ್ಟರೆ ಪರ್ಮನೆಂಟ್ ಆಗಿರುತ್ತಾ ಅಂದ್ರೆ ಪರ್ಮನೆಂಟ್ ಆಗಿರಲ್ಲ. ಅದನ್ನ ಮಕ್ಕಳಿಗೆ ಬೆಲೂನ್ ಕೊಡಿಸಿದ ನಂತರ ಯಾವುದೋ ಜಾತ್ರೆ ಮಕ್ಕಳಿಗೆ ಬೆಲೂನ್ ತೊಗೊಂಡ್ರು, ಬೆಲೂನಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ರು. ಸಾಯಂಕಾಲ ಎಲ್ಲ ಆಟ ಆಡಿ ರಾತ್ರಿ ಇನ್ನು ಸುಸ್ತಾಗಿ ಮಲ್ಕೊಂಡ್ರು. ಬೆಳಿಗ್ಗೆ ಎದ್ದು ನೋಡಿದಾಗ ಬೆಲೂನ್ ಏನಾಯ್ತು? ಟುಸ್, ಎಲ್ಲ ಗಾಳಿ ಎಲ್ಲ ಹೊಟ್ಟೋಯ್ತು. ಯಾಕೆ ಹೋಯ್ತು? ಸಣ್ಣದಾಗಿರೋಂಥ ರಂಧ್ರದಿಂದ ಅದು ಗಾಳಿ ನಿಧಾನಕ್ಕೆ ಆಚೆ ಬರ್ತಾ 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 ಅದರ ಗಾತ್ರ ಚಿಕ್ಕದಾಗ್ತಾ ಬಂತು. ಕಡೆಗೆ ಗಾಳಿ ಬುಡ್ಡೆ ದೊಡ್ಡದಾಗಿದ್ದಂಥ ಬೆಲೂನು ಕುಸಿದು ಸಣ್ಣದಾಗ್ತಾ ಬಂತು, ಸಣ್ಣದಾಗೋಯ್ತು. ಸೊ ತಾನಾಗಿಯೇ ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೊಂದು ಆದಿ ಇತ್ತು, ತಾನಾಗಿಯೇ ಅದಕ್ಕೊಂದು ಅಂತವೂ ಬಂತು. ಕೆಲವು ಸರ್ತಿ ಬಹಳ ಉತ್ಸಾಹದಿಂದ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ನಾವು ಜೋರಾಗಿ ಊದ್ತೀವಿ. ಜೋರಾಗಿ ಊದ್ದಾಗ ಏನಾಗುತ್ತೆ? ಬೆಲೂನು ಒಡೆದೇ ಹೋಗುತ್ತೆ, ಪಟ್ ಅಂತ ಒಡೆದೇ ಹೋಯ್ತು. ಸೊ ಹಾಗೆ ಏನೇ ಆದರೂ ಕೂಡ ಆ ಗಾಳಿ ಬುಡ್ಡೆಗೆ ಆದಿ ಇದೆ, ಅಂತ್ಯವೂ ಇದೆ. ಕೆಲವು ಸರ್ತಿ ತಾನಾಗಿಯೇ ನಿಧಾನವಾಗಿ ಕ್ಷೀಣಿಸ್ತಾ ಅದು ಒಂದು ಅಂತ್ಯವನ್ನು ಕಾಣುತ್ತೆ. ಕೆಲವು ಸರ್ತಿ ಪಟ್ ಅಂತ ಸ್ಫೋಟಗೊಂಡು ಅದು ಒಡೆದು ಹೋಗುತ್ತೆ. ಎರಡರಲ್ಲಿ ಒಂದು ಆಗಬೇಕು, ಒಟ್ಟಲ್ಲಿ ಆದಿ ಅಥವಾ ಅಂತ. ಹಾಗೆ ಇಲ್ಲಿ ನಮಗೆ ಕಾಣುವಂಥ ಜೀವಿಗಳ ಎಲ್ಲರ ಒಂದು ವಿಷಯವೂ ಅಷ್ಟೇ, ಗಾಳಿ ಬುಡ್ಡೆಯಂತೆ. ಕೆಲವರು ಜಾಸ್ತಿ ದಿನ ಇರ್ತಾರೆ, ಕೆಲವರು ಬೇಗ ಹೋಗ್ತಾರೆ. ಬಟ್ ಆದರೆ ಅದಕ್ಕೆ ಆದಿ ಇದೆ, ಅಂತ್ಯವೂ ಇದೆ. ಹಾಗೆ ನಮ್ಮ ಜೀವನ. ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ನಮ್ಮ ಜೀವನ ಚಿಕ್ಕದು ಅಂತ ಅನ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅದನ್ನು ನಾವು ಕೀಳು ಅಂತ ಅನ್ಕೊಳ್ಳೋವಂಥದ್ದು ಸರಿಯಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನು ನಾವು
ಸರಿಯಾದ ಪರಿಕಲ್ಪನೆಯಲ್ಲಿ ಗೌರವಯುತವಾಗಿ ನೋಡುವಂಥದ್ದು ಮುಖ್ಯ. ಆ ಗೌರವ ನಮಗೆ ಎಲ್ಲಿಂದ ಬರುತ್ತಪ್ಪ ಅಂತಂದರೆ, ನಭದ ಅನಂತ, ಮನದ ಗುಹೆಯ ಅನಂತ, ಇವೆರಡರ ಒಂದು ಭಾಗ ನಾನು ಅಂತ ಅನ್ಕೊಂಡಾಗ ನಮಗೆ ಸಾರ್ಥಕತೆ ಬರುತ್ತೆ. ನಾವು ಕೇವಲ ಒಂದು ಗಾಳಿ ಬುಡ್ಡೆ, ಒಂದು ಬೆಲೂನು ಅಂತ ಅನ್ಕೊಂಡ್ರೆ ಆಗ ಇದೇನು ಮಹಾ ಅಂತ ಅನಿಸುತ್ತೆ. ಆದರೆ ಇದೆಲ್ಲವೂ ಕೂಡ ನಾನು ಯಾವ ಒಂದು ವ್ಯವಸ್ಥೆಯ ಭಾಗವೋ ಆ ವ್ಯವಸ್ಥೆಯ ವೈಭವ ಅದು. ಸೊ ಹಾಗಾಗಿ ಆ ವೈಭವದ ಭಾಗ ನಾನು ಅಂತ ಅನ್ಕೊಂಡಾಗ ನಾನು ಚಿಕ್ಕದಾದರೂ ಕೂಡ ನನ್ನ ಬಗ್ಗೆ ತಿಳ್ಕೊಳ್ತಾ ಈ ವೈವಿಧ್ಯ ಪರಮಾತ್ಮನ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.